ಮರಾಠ ವಿದ್ಯಾಪ್ರಸಾರಕ ಮಂಡಳ ಚುನಾವಣೆ ಹಣಬಲಕ್ಕಿಂತ ಗುಣಬಲ ದೊಡ್ಡದು. ಸಮಾಜ ಅಭಿವೃದ್ಧಿ, ಶಿಕ್ಷಣದ ಗುಣಮಟ್ಟ ಮತ್ತು ಮುಂದಿನ ಪೀಳಿಗೆ ಉಜ್ವಲ ಭವಿಷ್ಯ ಗಮನದಲ್ಲಿಟ್ಟುಕೊಂಡು ಹಣವಂತರಿಗೆಲ್ಲ ಪ್ರಾಮಾಣಿಕತೆ, ಸೇವಾ ಮನೋಭಾವ ಮತ್ತು ಉತ್ತಮ ಆಡಳಿತ ದೃಷ್ಟಿಕೋನ ಹೊಂದಿರುವ ಗುಣವಂತ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮನವಿ ಮಾಡಲಾಯಿತು. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಅನ್ನುವಂಥ ಒಂದು ಉಚಿತ ಶಿಕ್ಷಣದ ಉದ್ದೇಶಕ್ಕಾಗಿ ನಾವು ಇವತ್ತು ಚುನಾವಣೆಗೆ ಹೊಂಟಿದ್ದೇವೆ. ಅದು ಮಂಜುನಾಥ್ ಕದಮ್ ಅವರ ನೇತೃತ್ವದಲ್ಲಿ ಇವತ್ತು ನಾವು 100% ಚುನಾವಣೆಗೆ ಹೊಂಟಿದ್ದೇವೆ. ಆದರೆ ಇವತ್ತು ಹಣವಂತರಿಗಾಗಿ ಓಟ್ ಹಾಕದೆ ಗುಣವಂತರಿಗಾಗಿ ಓಟ್ ಹಾಕುವಂಥ ಕೆಲಸ ಮಾಡಿರಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ನಿಮ್ಮ ಅಭಿವೃದ್ಧಿಯ ಉದ್ದೇಶ ಮುಂದೇನಿಲ್ಲ ಸರ್? 100% ನಮ್ಮ ಸಮಾಜ ನೋಂದಣಿ ಆಗಬೇಕು. ನೋಂದಣಿ ಆಗೋದ್ಲೇನೆ ಇವತ್ತು ನಾವು ಏನೇನೋ ಅಂದ್ರೆ ಬಾಯ್ಲಾ ನಮ್ಮ ಸಮಾಜದ ಹಿರಿಯರು 137 ಇತಿಹಾಸದಿಂದ ಒಂದು ಬಾಯ್ಲಾ ಮಾಡಿಟ್ಟಿದ್ದಾರೆ. ಆ ಬಾಯ್ಲಾವನ್ನು ಗಾಳಿಗೆ ತೂರಿ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ? ಹಿಂದಿನ ಆಡಳಿತ ಮಂಡಳಿ ಮಾಡೈತೆ. ಯಾಕಂತಂದರೆ ಅವರು ಸತತ 2 ಪೀಳಿಗೆಗಳಿಗೆ ಇಲೆಕ್ಷನ್ ಆರಿಸಿ ಬಂದ್ರೆ ಅಲ್ಲೇ ನಿಂದ್ರಾಕ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಸಮಾಜದ ಬಾಯ್ಲಾ ಹೇಳ್ತೈತಿ. ಅದನ್ನು ಧಿಕ್ಕರಿಸಿ ಮಾಡುವಂಥ ಉದ್ದೇಶ ಏನು? ಯಾಕಂದ್ರೆ ನಾವು ಸಮಾಜದವರಲ್ಲಿ ನಮಗೂ ಅವಕಾಶ ಮಾಡಿ ಕೊಡ್ಬೇಕಲ್ಲ. ಯಾಕೆ ನಾವು ಸಮಾಜದವ್ರು ಬಿಟ್ಟು ಬೇರೆದಾರ ಅದೇವೆ? ಇಲ್ಲ, ನಾವು ನಿಮ್ಮ ಅಣ್ತಂಬ್ರ, ನಾವು ಅಕ್ಕಂಗಿಯರು ಅದಾರ, ಎಲ್ಲರೂ ಅದಾರ, ನಮಗೂ ಅವಕಾಶಗಳನ್ನು ಮಾಡಿಕೊಡ್ಬೇಕು. ಸಮಾಜ 10 ಮಂದಿನ ಗುರುತಿಸ್ಬೇಕು. ಇವತ್ತು 10 ಮಂದಿನ ಗುರುತಿಸ್ತಂದ್ರೆ ಮುಂದಿನ ದಿನದಾಗ 20 ಮಂದಿ ಗುರುತಿಸ್ಬೇಕಂದ್ರೆ ಸಮಾಜಕ್ಕೆ ಅವಕಾಶಗಳನ್ನು ಬೇರೆದಾರೆ ಕೊಟ್ಟರೆ ಮಾತ್ರ ಸಮಾಜ ಬೆಳಿತೈತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸಮಾಜದ ಮಹಿಳೆಯರಿಗಾಗಿ ಏನಾದರೂ ಯೋಜನೆಗಳನ್ನು 100% ಸಮಾಜದ ಯೋಜನೆಗಳಿಗಾಗಿ ನಮ್ಮ ಪ್ರತಾಪ್ ಚವ್ಹಾಣ್ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ ಮುಂದಿನ ದಿನದಾಗ 21 ವಾರ್ಡ್ ಮಾಡ್ಕಾಸ 3 ಮಂದಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಮುಂದಿನ ದಿನದಾಗ ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ ಕೊಡುವಂಥ ಉದ್ದೇಶ ನಾವು ಇಟ್ಕೊಂಡಿದ್ದೇವೆ. ಮತ್ತು ಹೌಸಿಂಗ್ ಬೋರ್ಡ್ ಮಾಡ್ತೀನಿ ಅಂತಾರೆ, ಕೋಆಪ್ಟಿವ್ ಸೊಸೈಟಿ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಸಮಾಜಕ್ಕೆ ನಾವು ಒಳ್ಳೇದು ಮಾಡುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಇವತ್ತಿನಿಂದ ಮೆಂಬರ್ಶಿಪ್ ಸದ್ಯಕ್ಕೆ ನಮ್ಮ ಸಮಾಜದಾಗ ಆಗಿಲ್ಲ. ಅದನ್ನು 100 ರೂಪಾಯಿಗೆ ಮೆಂಬರ್ಶಿಪ್ ಮಾಡುವಂಥ ಕೆಲಸನೂ ಮುಂದಿನ ದಿನದಾಗ ಮಾಡ್ತೀವಿ. ದಯವಿಟ್ಟು ತಾವೆಲ್ಲರೂ ಮುಂದಿನ ದಿನದಾಗ ಹಣವಂತರಿಗೆ ಓಟ್ ಹಾಕೋದಿಲ್ಲ, ಗುಣವಂತರಿಗೆ ಓಟ್ ಹಾಕಿ ಗುಣವಂತರಿಗೆ ಸಮಾಜಕ್ಕೆ ಬರಬೇಕು. ಅಂದರೆ ಸಮಾಜ ಬೆಳೀತೈತಿ, ಇಲ್ಲ ಸಮಾಜ ಬೆಳೆಯಂಗಿಲ್ಲ. ದಯವಿಟ್ಟು ತಾವೆಲ್ಲರೂ ಮಂಜುನಾಥ್ ಕದಮ್ ಅವರ ಪೆನಲ್ಗೆ ಅಂದರೆ 15 ಓಟ್ ತಕ್ಕಡಿ ಗುರುತಿಗೆ ಹಾಕಬೇಕು. ಯಾಕಂದರೆ ಬಾಯ್ಲಾ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಹೇಳ್ತಾರೆ? ನ್ಯಾಯ ನೀತಿ ಧರ್ಮದ ಪರವಾಗಿ ಇರಬೇಕು. ಜಿಜಾಮತಿ ಅವ್ರು ಏನು ಹೇಳ್ತಾರೆ? ನ್ಯಾಯ ನೀತಿ ಧರ್ಮದ ಪರವಾಗಿ ಇರಬೇಕು. ಎಲ್ಲಿ ಅನ್ಯಾಯ ಆಗ್ತೈತಿ ಅಲ್ಲಿ ವಿರೋಧ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾವು ಇವತ್ತು ತಕ್ಕಡಿ ಪರವಾಗಿ ಯಾರು ನಿಂತೇವಿ? ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಜಿಜಾಮಾತಿ ಅವರ ನಮ್ಮ ಮಾತೆ ರಾಜರಂತ ತಿಳ್ಕೊಂಡವ್ರು. ಅದಕ್ಕೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರನ್ನು ಹೆಮ್ಮೆಯಿಂದ ಹೇಳಕ್ಕೆ ಬರ್ತೈತೆ. ಅವ್ರಿಗೆ ಹೇಳೋಕೆ ಅವಕಾಶನೇ ಇಲ್ಲ. ಯಾಕಂದರೆ ನ್ಯಾಯ ನೀತಿ ಧರ್ಮದ ಪ್ರಕಾರ ಇಲ್ಲ. ಅವರು ಅನ್ಯಾಯದ ಪರವಾಗಿ ಇವತ್ತು ಕುತಂತ್ರದಿಂದ ಇಲೆಕ್ಷನ್ ಮಾಡಾಕತ್ತಾರ. ಅದು ಕುತಂತ್ರ ಅಂತಂದ್ರೆ ಏನು? ಬಾಯ್ಲಾವನ್ನು ಬಿಟ್ಟು ಮೀರಿ ಇಲೆಕ್ಷನ್ ಮಾಡತ್ತಾರೆ. ಅದೇ ಕುತಂತ್ರ ಅಂತ ಹೇಳಕ್ಕೆ ಇಚ್ಛೆಪಡ್ತದೆ. ಇವತ್ತು ಪ್ರಜಾಪ್ರಭುತ್ವದ ಹಕ್ಕನ್ನು ಇವತ್ತು ಅವರು ಗಾಳಿಗೆ ತೂರಿ ಇಲೆಕ್ಷನ್ ಮಾಡಾಕತ್ತಾರೆ. ಅದಕ್ಕೆ ದಯವಿಟ್ಟು ಮುಂಬರುವಂಥ ಚುನಾವಣೆಗಳಲ್ಲಿ ತಾವೆಲ್ಲರೂ ಇಂಥ ದೊಡ್ಡ ಯುದ್ಧ ನಡೆದಿತ್ತು. ತಾವು ಯಾರ ಪರವಾಗಿ, ನ್ಯಾಯದ ಪರವಾಗಿದ್ದರು ಅನ್ಯಾಯದ ಪರವಾಗಿದ್ದ ಅಂತೇಳಿ ನಮ್ಮ ಮಕ್ಕಳು ಕೇಳಿದಾಗ ಅವರಿಗೆ ನಾವು ಉತ್ತರ ಕೊಡಬೇಕಾಕೈತಿ. ದಯವಿಟ್ಟು ಸಮಾಜದ ಹಿರಿಯರೇ ಅದಕ್ಕೆ ದಯವಿಟ್ಟು ನ್ಯಾಯದ ಪರವಾಗಿ ಇಷ್ಟು ದಿನ ಏನೇನು ಮಾಡಿರೋದು ಅವ್ರ ಪರವಾಗಿ ಅಡ್ಡಾಡಿರ್ಬೋದು. ಆದರೆ ದಯವಿಟ್ಟು ತಾವು
ಈಗರ ಸುಧಾರಿಸ್ಕೊಂಡು ನಾಳೆ ಎಲ್ಲರೂ ತಮ್ಮ ಮನಸ್ಸು ಬದಲಾವಣೆ ಮಾಡಿಕೊಂಡು ತಕ್ಕಡಿ ಗುರ್ತಿಗೆ ಓಟ್ ಹಾಕ್ರಿ. ಅವಾಗ ಛತ್ರಪತಿ ಶಿವಾಜಿ ಮಹಾರಾಜ ಜೀಜಾಮಾತಾ ಅವರಿಗೆ ಒಂದು ಸಂದೇಶ ಹೋಗ್ತೈತಿ, ಒಂದು ಒಳ್ಳೆ ನಾವು ಅವ್ರ ತತ್ವ ಸಿದ್ಧಾಂತಗಳ ಬೆಲೆ ಕೊಟ್ಟಂಗೆ ಆಗ್ತೈತೆ ಅಂತೇಳಿ ಇವತ್ತು ರಾತ್ರಿಲ್ಲ ತಾವೆಲ್ಲ ವಿಚಾರ ಮಾಡಿ ತಕ್ಕಡಿ ಗುರ್ತಿಗೆ ಹಾಕ್ರಿ. ಹಣವಂತರಿಗೆಲ್ಲ ಗುಣವಂತರಿಗೆ ಹಾಕಬೇಕು. ಮತ್ತು ನಾವು ಯಾರು ಶಕುನಿಗಳೆಲ್ಲ ಪಾಂಡವರದೇವಿ, ದಯವಿಟ್ಟು ತಾವು ಯಾರು ತಾವು ಕೌರವರ ಪರವಾಗಿದ್ದೀರಿ, ಅನ್ಯಾಯದ ಪರವಾಗಿದ್ದೀರಿ, ಅದಕ್ಕೆ ಅವ್ರ ಶಕುನಿಗಳು ಅವರಲ್ಲೇ ಇರಲಿ. ನಾವು ಪಾಂಡವರ ಪರವಾಗಿದ್ದೀವಿ, ನಾವು ಪಾಂಡವರ ಪರವಾಗಿನೇ ಇರ್ತೀವಿ. ನಾವು 5 ಮಂದಿ ಇದ್ರೂ ಚಿಂತಿಲ್ಲ, 5,000 ಜನ ಇರುವಷ್ಟು ಕೆಪಾಸಿಟಿ ಇದ್ದಾರೆ ಅಂತ ಹೇಳಿ ತಾವೆಲ್ಲರೂ ತಕ್ಕಡಿ ಗುರ್ತಿಗೆ ಓಟ್ ಹಾಕ್ರಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಮಕ್ಕಳ ಉಚಿತ ಶಿಕ್ಷಣಕ್ಕಾಗಿ ಏನೆಲ್ಲ ಯೋಜನೆಗಳು 100% LED ಬೋರ್ಡ್ ಹಾಕ್ಬೇಕಂತ ಮಾಡೀವಿ. ಎಲ್ಲ ಈಗೆಲ್ಲ ಟೆಕ್ನಿಕಲ್ ಭಾಳ ಫಾಸ್ಟ್ ಆಗೈತಿ. ನಾವೇನಾರ ಮಾತಾಡಿದ್ರೆ ಬೋರ್ಡ್ ಮೇಲೆ ಬರ್ಬೇಕು. ಬೋರ್ಡ್ಗಳನ್ನು, ಎಲೆಕ್ಟ್ರಾನಿಕ್ ಬೋರ್ಡ್ಗಳನ್ನು, ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದ್ದಂಥ ಎಜುಕೇಷನನ್ನು ಉನ್ನತ ರೀತಿಯಿಂದ ಒಯ್ಯಬೇಕಂತ ಅನ್ನುವಂಥ ಉದ್ದೇಶ ಇಟ್ಕೊಂಡೇವೆ ನಾವು. ಇನ್ನೂ ಹೊಸ ತರೋದಲ್ಲ, ಇದ್ದಿದ್ರೊಳಗೆ ನಾವು ಹೊಸದು ಮಾಡ್ಬೇಕಂತ ಮಾಡೀವಿ. ಒಂದು ಪರ್ಫೆಕ್ಟಾಗಿ ಮಾಡುವಂಥ ಕೆಲಸ ನಾವು ಮುಂದಿನ ದಿನದಾಗ ಮಾಡ್ತೀವಿ. ಕ್ರೀಡಾಂಗಣದ ಬಗ್ಗೆ ಏನಾದ್ರು ನಮ್ಗೆ ಆಲ್ರೆಡಿ ಕ್ರೀಡಾಂಗಣ ಐತಿ, ಒಳಾಂಗಣ ಕ್ರೀಡಾಂಗಣ ಮಾಡುವಂಥ ವ್ಯವಸ್ಥೆ ಮುಂದಿನ ದಿನದಾಗ ಐತಿ. ನಮ್ಮ ಸಮಾಜ ಇನ್ನೂ ಡೆವಲಪ್ಮೆಂಟ್ ಆರ್ಥಿಕವಾಗಿ ನಾವು ಪ್ರಬಲರಾಗೀವಿ. ಇವತ್ತು ಮುಂದಿನ ದಿನದಾಗ ಹೊರಗಡೆ ಒಂದು 10 ಎಕರೆ, 5 ಎಕರೆ, 1 ಎಕರೆ, 2 ಎಕರೆ ತೊಗೊಂಡು ಅಲ್ಲಿ ನಾವು ಈ ಕ್ರೀಡಾಂಗಣ, ಒಳಾಂಗಣ ಕ್ರೀಡಾಂಗಣ ಇರ್ಬೋದು, ಹೊರಾಂಗಣ ಕ್ರೀಡಾಂಗಣ ಇರ್ಬೋದು, ಅವನ್ನೆಲ್ಲ ಮಾಡಿ ನಾವು ಮರಾಠ ಸಮಾಜಕ್ಕೆ ಮತ್ತು ಅನ್ಯ ಎಲ್ಲ ಜಾತಿಯವರು ಬಂದ್ರೂ ಅವ್ರಿಗೂ ಅವಕಾಶ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಮತದಾರರ ಬೆಂಬಲ ಯಾವ ರೀತಿ ಇದೆ ಸರ್? 100% ಸರ್. ಇವತ್ತು ಬರೀ ಒಂದು 4ನೇ ವಾರ್ಡ್ನಿಂದ ತಾವು ಕೇಳಿರ್ಬೋದು, ಎಲ್ಲ ಮಾತೆಯರು ಬಂದಾರ, ಅಣ್ತಮ್ಮರು ಬಂದಾರ, ಎಲ್ಲರೂ ಕೂಡಿಸಿ ಇವತ್ತು ಒಗ್ಗಟ್ಟಿನ ಬಲವನ್ನು ತೋರಿಸಿದ್ದೇವೆ. ನಮಗೆ ಇವತ್ತು ಆತ್ಮ ಖುಷಿ ಐತಿ. ಇಲೆಕ್ಷನ್ ಸೋಲು ಗೆಲುವು ಎಲ್ಲ ಸೆಕೆಂಡರಿ, ಆದರೆ ಇವತ್ತು ಸತ್ಯದ ಪರವಾಗಿ ನಮ್ಮ ಜನ ನಿಂತಿದ್ದಾರಲ್ಲ, ಅದಕ್ಕೆ ನಾವು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಸವರಾಜ್ ಜಾಧವ್ ಅಂತೇಳಿ ಮರಾಠ ವಿದ್ಯಾಪ್ರಸಾರಕ ಮಂಡಲದ ಒಂದು ಸಾಮಾನ್ಯ ಸದಸ್ಯ. ಅದಕ್ಕೆ ನ್ಯಾಯ ನೀತಿ ಧರ್ಮದ ಪ್ರಕಾರ ನಾವು ಹೋರಾಟ ಮಾಡ್ಕೊತ ಬರಾವ. ಯಾರ್ಯಾರು ಎಲ್ಲೆಲ್ಲಿ ಅನ್ಯಾಯ ಮಾಡ್ತಾರೆ ಅಲ್ಲೇ ನಾ ಯಾವಾಗಲೂ ನ್ಯಾಯದ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಸಂಡೇ ವೋಟಿಂಗ್ ನಡೀತಿದೆ, ಮರಾಠ ಸಮಾಜ ಇಲೆಕ್ಷನ್ ನಡೆದಾವೆ. ಏನಿಲ್ಲ ಒಂದು ಕೇಳೋದು ಅಂತಂದ್ರೆ 2 ಪೀರಿಯಡ್ ಅದು. 2 ಪೀರಿಯಡ್ ಆಗಿಂತ ನ್ಯಾಯವಾಗಿ ನಮಗೆ ಓಟ್ ಬೇಕು. ನಾವು ಕೇಳೋದು ಅಂತಂತಂದ್ರೆ ಎಲ್ಲ ನಮ್ಮ ಅಕ್ಕಂಗರಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ ಎಲ್ಲ ಏನೇನು ಶ್ರಮಪಟ್ಟರೆ ಎಷ್ಟು ಜನ ನೋಡಿರಿ. ಇನ್ನೊಂದು 2 ದಿನ ನಾಳೆ ಹಣಕ್ಕೆ ಓಟ್ ಬಿಟ್ಟು ಗುಣಕ್ಕೆ ಓಟ್ ಹಾಕಿಬಿಟ್ಟು ಸಾಕು. ಬೇರೆ ಏನು ಕೇಳಕ್ಕೆ ಹೋಗೋದಿಲ್ಲ. ನಿಮ್ಗೆ ಲಾಸ್ಟ್ ಮೂಮೆಂಟಿಗೆ ಬಂದು ಎಲ್ಲ ನಮಗೇನು ಸಪೋರ್ಟ್ ಸಿಸ್ಟಮ್ ಮಾಡಿರಲ್ಲ, ಅದನ್ನು ಕಾಯ್ಕೊಂಡು 2 ದಿನ ಇವತ್ತು ನಮ್ಮ ಕಡೆ ಕೈಯಾಗ ಐತಿ, ನಾವು ಮಾಡಿ ತೋರಿಸಿದ್ರಪ್ಪ ಅಂದ್ರೆ ಅದೆಲ್ಲೇ ಏನಾಗ್ತೈತಿ ಮುಂದಿಂದ ದೇವ್ರು ಬಿಟ್ಟಿದ್ವಿ. ಮಾತಾಡ್ತೀನಿ. ನವೀನ್ ಸಾವಂತ್ ಅಂತ ಹೇಳಿರಿ ಮಾತಾಡೋದು. ಈ ಸಲ ತಕ್ಕಡಿ ಗುರ್ತಿಗೆ ಮತ ಹಾಕ್ರಿ. ಯಾಕಂತಂದರೆ ಈಗ 2 ಸಲ ಅವ್ರು ಆರಿಸಿ ಬಂದರೂ ಸಹಿತ ಏನು ಮಾಡ್ಯಾರೋ ಅವ್ರಿಗೆ ಬಿಟ್ಟಿದ್ದು. ಬಟ್ ಹಣವಂತರಿಗೆ ಬಿಟ್ಟು ಗುಣವಂತರಿಗೆ ಓಟ್ ಹಾಕ್ರಿ ಅನ್ನೋದು ಒಂದು ನಾವು ತಿಳ್ಕೊಳೋದು ಒಂದು ಮತ್ತು ಈ ಸರಿ ಬದಲಾವಣೆ ಅನ್ನೋದು ಬೇಕಾಗಿತ್ತು. ಯಾಕಂತಂದ್ರೆ ಹಿಂದಿನವ್ರು ಏನು ಮಾಡ್ಯಾರ ಅನ್ನೋದು ಈ ಸರಿ ಇದ್ದವರು ತೆಗಿಬೇಕಾಗೈತಿ. ಲೆಕ್ಕಪತ್ರಗಳು ಏನದಾವಲ್ಲ ಅವೆಲ್ಲ ನೋಡ್ಬೇಕಾಗೈತಿ. ಸೊ ಸಮಾಜದ ಸುಧಾರಣೆ ಆಗಬೇಕಂತಂದ್ರೆ ಬದಲಾವಣೆ ಅವಶ್ಯಕತೆ. ದಯವಿಟ್ಟು ತಕ್ಕಡಿ ಗುರ್ತಿಗೆ ಮತ ಹಾಕ್ರಿ. ಅಭ್ಯರ್ಥಿಯಾಗಿದ್ದೇವೆ ಡೈರೆಕ್ಟರ್ ಆಗಿ. ಇಲ್ಲೇ ನಾವೊಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ವಿ. ಎಲ್ಲರಿಗೂ, ನಮ್ಮ ಗುರು ಹಿರಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಂಗಿಯರಿಗೂ ಎಲ್ಲ ಕರೆದು ನಾವೊಂದು ಓಟನ್ನು ನಮಗೆ ತಕ್ಕಡಿ ಗುರ್ತಿಗೆ ಹಾಕಿಕೊಡಿ ಅಂತೇಳಿ ಹಮ್ಮಿಕೊಂಡಿದ್ವಿ. ಎಲ್ಲರೂ ಗುರು ಹಿರಿಯರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಮಾಡಿ ನಿಮ್ಮ ಗುರ್ತಿಗೆ ನಾವು ಹಾಕ್ತೀವಿ, ನೀವು ಯಾವ ಆರಿಸಿ ಬರ್ತೀರಿ ಅಂಥೇಳಿ ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ. ನಾವು ಮುಂದಿನ ದಿನದಲ್ಲಿ ಸಂಡೇ ದಿವಸ ಇಲೆಕ್ಷನ್ ಇದೆ. ಮುಂದಿನ ದಿನದಲ್ಲಿ ಆರಿಸಿ ಬಂದು ನಾವು ಜಯ ಗಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದ್ರದ್ದು ಚುನಾವಣೆ ಏನೈತಿ ಕ್ಯಾನ್ವಾಸು ಇಲ್ಲಿ ನಮ್ಮ 4ನೇ ವಾರ್ಡಿನ ಅಭ್ಯರ್ಥಿಗಳ ಪರವಾಗಿ ಎಲ್ಲ ಗುರು ಹಿರಿಯರನ್ನು ಕರೆದಿದ್ವಿ. ಆ ಪ್ರಕಾರ ಎಲ್ಲರೂ ಬಂದರೆ ನಾವು ಬಂದಿದ್ದು ನೋಡಿದರೆ ನಮಗೆ ಭಾಳ ಸಂತೋಷ ಆಕೈತಿ. ಈ ಬಂದಿರೋ ಜನ ನೋಡಿದ್ರೆ ನಾವು ಗೆಲ್ತೀವಿ ಅನ್ನೋ ಭರವಸೆನೂ ಕೂಡ ನಮಗೆ ಐತಿ. ಇದೇನೈತಿ ಇವತ್ತಿನ ದಿನ ಚುನಾವಣೆ ಯಾವ ಥರ ನಡೆಯಾಗತ್ತಂತ ಎಲ್ಲರಿಗೂ ಜನಸಾಮಾನ್ಯರಿಗೆ ಗೊತ್ತೈತಿ. ಈಗ ಲಾಸ್ಟ್ ಈಗ ಒಂದು 3 ದಿವಸದಿಂದ ಒಬ್ಬರು ನಮ್ಮ ಓಣಿ ಹಿರಿಯರು ಅಥವಾ ಮಹಾನಗರ ಪಾಲಿಕೆ ಸದಸ್ಯರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಸ್ಟೇಟ್ಮೆಂಟಪ್ಪ ಅಂದ್ರೆ ಕಳಿವಣಿ ಹಿರಿಯರು ಶಕುನಿಗಳದಾರ, ಒಂದು 4-5 ಮಂದಿ ಶಕುನಿಗಳು ಕೂಡಿ ನಮ್ಮ ವಿರುದ್ಧ ಏನೋ ಮಾಡ್ಕೊಂಡು ಹೊಂಟಾರ, ಹಂಗೆ ಹಿಂಗೆ ಅಂತೇಳಿ. ಇಲ್ಲಿ ಯಾರು ಶಕುನಿಗಳೇ ಇಲ್ಲ. ಇದೇನು ದೊಡ್ಡ ಎಲೆಕ್ಷನು ಅಲ್ಲ. ನಾವು ತಿಳ್ಕೊಂಡಂಗೆ ಅವ್ರು ನಮಗಿಂತ ದೊಡ್ಡ ಅನುಭವಸ್ಥರು ಸಾಕಷ್ಟು ಚುನಾವಣೆ ಮಾಡಿದಾರ. ಅವ್ರು ಎಲೆಕ್ಷನ್ ಮುಗಿದ್ರೆ ನಾವು ಮತ್ತು ಎಲ್ಲರೂ ಅಣ್ಣ ತಮ್ಮಂದ್ರೆ ನಾವು ಮರಾಠರಂದ್ರೆ. ಆದರೆ ಅವ್ರು ಯಾಕೆ ಅಷ್ಟೊಂದು ಆವೇಶ ತೊಗೊಂಡು ಆ ಮಾತಾಡಿದ್ರು ಗೊತ್ತಿಲ್ಲ. ಆದರೆ ನಾವು ಕೂಲಾಗಿ ಇದ್ದೀವಿ. ಸೋಲಿ ಗೆಲುವಿ ಇರೋದೆ ನಾವಂತೂ ಶಕುನಿಗಳೆಲ್ಲ ನಾವು ಪಾಂಡವರು ಅಂತ ಹೇಳಕ್ಕೆ ನಾ ಇಚ್ಛೆ ಪಡ್ತೀನಿ. ಇದೇನೈತಿ ಚುನಾವಣೆ ಮುಗಿದ್ಮ್ಯಾಗ ನಾವು ಎಲ್ಲರೂ ಒಂದೇ. ಯಾವತ್ತಿದ್ರೂ ಈ ಥರ ಸ್ಟೇಟ್ಮೆಂಟ್ ಅವರೆಲ್ಲ ಕೊಡೋದು ನೋಡಿದ್ರೆ ಅವ್ರಿಗೆ ಭಯ
ಭಯ ಸ್ಟಾರ್ಟ್ ಆಗೈತೆ ಅಂತ ಏನು ನಮ್ಗೆ ಅನ್ಸಾಕತೈತಿ ಅವ್ರು ಚುನಾವಣೆ ಎದುರಿಸ್ಲಿ, ನಾವು ಚುನಾವಣೆನ ಎದುರಿಸಾಕತ್ತೀವಿ. ನಾವು ನ್ಯಾಯವಾಗಿ ಹೊಂಟೀವಿ. ಅನ್ಯಾಯ ನ್ಯಾಯ ತೀರ್ಮಾನ ಮಾಡೋರು ಮತದಾರರು. ಅವ್ರೇನು ಅಭಿಪ್ರಾಯ ಕೊಡ್ತಾರೆ ಅದನ್ನು ಸ್ವೀಕರಿಸಬೇಕಾಗಿರೋದು ಇಬ್ಬರಿಗೂ ಸಂಬಂಧಪಟ್ಟ ವಿಷಯ ಇದೆ. ನಾವು ಯಾವ್ಯಾವುದೋ ಸ್ಟೇಟ್ಮೆಂಟ್ ಕೊಡ್ಕೊಂಡು ಹೋದ್ರೆ ನಾವು ಈ ರೀತಿ ಇದನ್ನು ಮರಾಠ ಸಮಾಜ ಅಥವಾ ಮರಾಠ ಜನಾಂಗನ ಒಟ್ಟಿಗೆ ತೊಗೊಂಡು ಹೋಗೋಕೆ ಸಾಧ್ಯನೇ ಆಗೋದಿಲ್ಲ. ದಯವಿಟ್ಟು ನಮ್ಗಿಂತ ಬುದ್ಧಿ ಇದ್ದಾರದಿರಿ. ನೀವೇನು ಹೇಳಿಕೆ ಕೊಟ್ಟಿರಲ್ಲ ಅದೇ ಸ್ಟೇಜ್ ಮ್ಯಾಗ ಸಾಕಷ್ಟು ಮಂದಿ ಹಿರಿಯರು ಕುಂತಿದ್ರವತ್ತು, ಅವರಿಗೆ ಸರಿಯಾಗಿ ಕೇಳೈತೋ ಇಲ್ಲೋ ಗೊತ್ತಿಲ್ಲ. ಆದರೂ ಅವ್ರು ನಿಮಗೆ ಕೇಳಿಸ್ಕೊಂಡ್ರು ಸುಮ್ಮನೆ ಇದ್ರೂ ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಕಳ್ಳಿ ಓಣ್ಯಾಗ ಏನಾಗೈತಿ ಅಂದ್ರೆ, ಕಳ್ಳಿ ಓಣಿ ಅಂತ ಏನು ಹಿರಿಯರು ಅಂದಿರಿ ಎಲ್ಲರಿಗೂ ಸಂಬಂಧಪಡ್ತದೆ. ಒಬ್ಬ ಇಬ್ಬ 3 ಮಂದಿ ಅಂತ ಅಲ್ಲ, ಎಲ್ಲರಿಗೂ ನೋವಿನ ಸಂಗತಿ ಇದೆ. ಮುಂದಿನ ಚುನಾವಣೆದಾಗ ನಿಮಗೇನು ಅನ್ನೋದು ಮತದಾರರ ತಕ್ಕ ಪಾಠ ಕಲಿಸ್ತಾರೆ. ನನ್ನ ಹೆಸರು ನಿಂಗಪ್ಪ ಬಾಗೋಜಿ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಭಾಳ ಒಳ್ಳೆ ರೀತಿ ನಡೆದದ. ಮುಖ್ಯವಾಗಿ ಸಮಾಜ ಬೆಳಿಬೇಕಂದ್ರೆ ಇಂಥವ್ರು ಜನ ಬೇಕು ನಮಗೆ ಇವತ್ತಿನ ದಿವಸನಾಗ. ಮತ್ತು ಅದೇ ಹಳೆಯ ರೀತಿಯೊಳಗೆ ಹೋದ್ರೆ ಆಗೋದಿಲ್ಲ. ಹೊಸಬರು ಬರಬೇಕು, ಹೊಸಬರಿಗೆ ಆತಿಥ್ಯ ಕೊಡಬೇಕು. ಕಾರ್ಯಗತ ಏನು ಕೆಲಸ ಅದಾವು ಸಮಾಜ ಹಿತವಾಗಿ ಕೆಲಸ ಆಗಬೇಕಂತ ನಮ್ಮದು ಒಂದು ಕಳಕಳಿ ವಿನಂತಿ. ಬಸವರಂತೂ ಅದಾರ, ನಮ್ಮ ಕೂಡ ಸಮಾಜ ಮುಖಂಡರು ಅದಾರ, ನಮ್ಮದಂತೂ ಐತಿ. ಮತ್ತು ಆದಷ್ಟು ಚಲೋ ಜನಕ್ಕೆ ಅನಿಸಿ ನಮ್ಮ ತಕ್ಕಡಿ ಗುರುತಕ್ಕೆ ಎಲ್ಲರೂ ಮತ ಹಾಕಬೇಕಂತ ನಮ್ಮ ಕಳಕಳಿ ವಿನಂತಿ. ಅಭ್ಯರ್ಥಿ ಆದಾರಂತ ಅವ್ರಿಗೆ ಹೊಸ ಅಭ್ಯರ್ಥಿಗೆ ನೀವು ಆಸ್ಪದ ಮಾಡಿಕೊಡ್ಬೇಕು ಅಂತ ನಮ್ಮದೊಂದು ಸಮಾಜ ವತಿಯಿಂದ ಕಳಕಳಿ ವಿನಂತಿ ಎಲ್ಲರಿಗೂ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಭಿವೃದ್ಧಿ ಮತ್ತು ಶಿಕ್ಷಣ ಕ್ಷೇತ್ರದ ಪ್ರಗತಿಗಾಗಿ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.